ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮುಗ್ಧ ಹುಡುಗಿ, ಕಾಲೇಜ್ ಗೋಯಿಂಗ್ ಗರ್ಲ್, ಅವಳ ಲೈಫಲ್ಲಿ ಸ್ಟ್ರಗಲ್ಸ್ ಹೇಗಿರುತ್ತೆ, ಆ ಚಾಲೆಂಜಸ್ ಹೇಗೆ ಅವಳು ಫೇಸ್ ಮಾಡ್ತಾಳೆ, ಆ ರೀತಿ ಒಂದು ಪಾತ್ರ ಬರುತ್ತೆ. ಬಟ್ ಸಿನಿಮಾ ಮುಗಿದ್ಮೇಲೆ, ಸಿನಿಮಾ ಅದೆಲ್ಲ ಹೊರಗಡೆ ಬಂದಮೇಲೆ ನಿಮ್ಗೇನು ಅನ್ಸುತ್ತೆ ಅಂದರೆ ಡೆಫಿನೆಟ್ಲಿ ಈ ಮೀರಾ ಅನ್ನೋ ಒಂದು ಪಾತ್ರಕ್ಕೆ ತುಂಬ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ. ಏನು ಹೇಳ್ಬೋದಂದರೆ, ಈ ಒಂದು ಪಾತ್ರ ನಮ್ಮ ಸುತ್ತಾನೆ ಇದೆ. ನಮ್ಮ ಮನೆ ಹುಡುಗಿನೇ ಈ ಪಾತ್ರ, ನಮ್ಮ ಮನೆ ಹುಡುಗಿ ಥರನೇ ಇದ್ದಾಳೆ, ಅಥವಾ ಹುಡುಗರಿಗೆ ಅನ್ಸ್ಬೋದು ನಮ್ಮ ಸುತ್ತಮುತ್ತನೇ ಈ ಥರ ಹುಡುಗಿನ ನೋಡಿರ್ಬೋದು. ಇಟ್ಸ್ ನಾಟ್ ಜಸ್ಟ್ ಮುಗ್ಧತೆ ಮಾತ್ರ ಇಲ್ಲ, ಈವನ್ ದ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬ ಚಾಲೆಂಜಿಂಗ್ ಆದ ಒಂದು ಪಾತ್ರ. ಸೊ ಇಂಥ ಒಂದು ಪಾತ್ರ ಸಿಗಬೇಕು ಅಂತ ನಾನು ಐ ವಾಸ್ ಈಗಲಿ ವೇಟಿಂಗ್. ಇದು ನನ್ನ ಈ ವರ್ಷ ರಿಲೀಸ್ ಆಗ್ತಾ ಇರೋ 2ನೇ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಸೀಟೆ ಚೆನ್ನ ಮೊದಲನೇ ಸಿನಿಮಾ ನಂದು ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ಸೊ ಇದು ನನ್ನ 2ನೇ ಸಿನಿಮಾ ಈ ವರ್ಷ ರಿಲೀಸ್ ಆಗ್ತಾ ಇರೋದು. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಒಂದು ವಿಭಿನ್ನತೆ ಇದೆ. ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಈ ಪಾತ್ರಕ್ಕೆ ನಾನು ಮಾಡಬೇಕಾಗಿರೋ ಪ್ರಿಪ್ರೇಷನ್ ಸಹ ತುಂಬಾ ಇತ್ತು. ಆ ಪಾತ್ರದ ಪ್ರಿಪ್ರೇಷನ್ಗೆ ಡೈರೆಕ್ಟರ್ ಸಪೋರ್ಟ್ ತುಂಬಾ ಇತ್ತು. ಫ್ರಮ್ ದ ಡೇ ಒನ್ ಈ ಪಾತ್ರಕ್ಕೆ ಇಟ್ ರಿಕ್ವೈರ್ಸ್ ಲಾಡ್ ಆಫ್ ಪರ್ಫಾರ್ಮೆನ್ಸ್. ತುಂಬ ಹೈಲಿ ಪರ್ಫಾರ್ಮಿಂಗ್ ಕ್ಯಾರೆಕ್ಟರ್ ಇದು. ಸೊ ಇಟ್ ನೀಡೆಡ್ ಲಾಡ್ ಆಫ್ ಎಫರ್ಟ್ಸ್. ಈ ಸಿನಿಮಾಗೆ ನನ್ನದೊಂದು ಪ್ರಿಪ್ರೇಷನ್ ಈ ಪಾತ್ರಕ್ಕೆ ತುಂಬಾನೇ ಬೇಕಾಗಿತ್ತು. ಸೊ ದ ಎಂಟೈರ್ ಟೀಮ್ ಇಸ್ ವೆರಿ ಸಪೋರ್ಟಿವ್, ಎಸ್ಪೆಷಲಿ ಡೈರೆಕ್ಟರ್. ಫ್ರಮ್ ಡೇ ಒನ್ ಈ ಪಾತ್ರನ ನನ್ನೊಳಗೆ ತುಂಬ್ತಾ ಬಂದರು. ಬಿಕಾಸ್ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ, ನಾವು ಇಷ್ಟೊಂದು ಹೇಳ್ತಾ ಇದೀವಿ, ಇಟ್ಸ್ ಆ್ಯಕ್ಚುಲಿ ಆ ಥರ ಇರುತ್ತಾ ಅಂತ. ಬಟ್ ಡೆಫಿನೆಟ್ಲಿ ಯು ವಿಲ್ ಫೀಲ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಇನ್ ದ ಸಿನಿಮಾ. ಸೊ ಪ್ರತಿಯೊಬ್ಬರಿಗೂ ನನ್ನದೊಂದು ಧನ್ಯವಾದಗಳು. ದ ಎಂಟೈರ್ ಕ್ರೂ ಆಫ್ ಪೀಟರ್ ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಅಷ್ಟೊಂದು ಸಪೋರ್ಟಿವ್ ಆಗಿರೋದಕ್ಕೆ ಇಷ್ಟೊಂದು ಒಳ್ಳೆ ಔಟ್ಪುಟ್ ಬಂದಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಒಂದು ಸಿನಿಮಾ ಒಂದು ಪ್ರಮೋಷನಲ್ ಇವೆಂಟಿಗೆ ಬಂದಿದ್ದೀರಾ. ಪ್ಲೀಸ್ ಸಪೋರ್ಟ್ ಮಾಡಿ, ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ನಮ್ಮ ಸಿನಿಮಾ. ಅದೆಲ್ಲದಕ್ಕೂ ಕಾರಣ ನೀವು ಆಗ್ತೀರಾ. ನಿಮ್ಮ ಒಂದು ಸಪೋರ್ಟ್ ಇದ್ರೇ ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ. ಪೀಟರ್ ಹೇಗೆ ನನಗೆ ಸಿಕ್ತು ಅನ್ನೋದ್ರ ಬಗ್ಗೆ 2 ನಿಮಿಷ ಹೇಳ್ತೀನಿ. ರವಿ ಅವರು ಆ್ಯಂಡ್ ನವೀನ್ ಸರ್ ಇಬ್ಬರೂ ತುಂಬ ವರ್ಷದ ಫ್ರೆಂಡ್ಸು. ಯಾಕಂದರೆ ನಾನು ಮ್ಯೂಸಿಕ್ ಮಾಡ್ತಿದ್ದೆ, ಅವ್ರು ಸಾಂಗ್ ಡಿಸೈನ್ ಮಾಡ್ತಾಯಿದ್ರು. ಬಟ್ ರವಿ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದಾಗ ತುಂಬ ಖುಷಿಯಾಗಿತ್ತು. ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಿ ಒಂದು 6 ತಿಂಗಳಿಗೆ ಫೋನ್ ಮಾಡಿ ಒಂದು ಕೆಫೆ ಕರೆದ್ರು JP ನಗರಲ್ಲಿ, ಬನ್ನಿ ಮಾತಾಡಬೇಕು ಅಂತ. ಬಟ್ ಅವತ್ತು ಹೋದಾಗ ರಾಕೇಶ್ ಸರ್, ಸುಖೇಶ್ ಸರ್ ಆ್ಯಂಡ್ ರವಿ ಅವರು 3 ಜನ ಇದ್ದರು. ನಾನು ಇನ್ನೂ ಮ್ಯೂಸಿಕ್ ಡೈರೆಕ್ಟರ್ ಆ ಪಿಕ್ಚರ್ಗೆ ಆಗಿದ್ದೀನ ಇಲ್ವಾ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ನನಗೆ ಸುಂದರಿ ಸಾಂಗಿಂದು ಸಿಚುವೇಶನ್ನ ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಿದ್ರು ಸುಖೇಶ್ ಸರ್. ಸೊ ಆವಾಗ ಸರ್ 1 ನಿಮಿಷ ಬಂದೆ ಅಂತ ಎದ್ದು ಹೋಗಿ ನಾನು ಜಸ್ಟ್ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದಂಥ ಟ್ಯೂನೇ ಇವತ್ತು ಸುಂದರಿ ಸಾಂಗ್ ಆಗಿರೋದು. ಥ್ಯಾಂಕ್ ಯು. ಸೊ ಅಂದರೆ ನಾನು ಯಾವಾಗಲೂ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಬ್ಬರಿಗೂ ಏನು ಕೇಳ್ತಾ ಇದ್ದೆ, ಒಂದು ಸಾಂಗಿಗೆ ನಂಗೆ ಬಂದ್ಬಿಟ್ಟು ಸುಮ್ಮನೆ ಒಂದು ಲವ್ ಸಾಂಗ್ ಮಾಡಿಕೊಡಿ ಅಥವಾ ಒಂದು ಸ್ಪೀಡ್ ಸಾಂಗ್ ಮಾಡಿಕೊಡಿ ಅಂದರೆ ತಲೆಗೆ ಬರಲ್ಲ. ನಮ್ಗೆ ಇನ್ಪುಟ್ ಕೊಡಬೇಕು. ಆ ಇನ್ಪುಟ್ ಕೊಟ್ಟಾಗಲೇ ನಮಗೆ ಒಳ್ಳೆ ಮ್ಯೂಸಿಕ್ನ ಕೊಡೋದಕ್ಕಾಗೋದು ಅಂತ. ಸೊ ಆವತ್ತೇ ಐ ಡಿಸೈಡೆಡ್ ಇಲ್ಲ, ಈ ಸಿನಿಮಾ ಮಾಡಲೇಬೇಕು ಅನ್ನೋದು. ಬಟ್ ಅವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಮ್ಯೂಸಿಕ್ ಬಜೆಟ್ ಅನ್ನೋದೇನಿತ್ತು, ನಾವೇನು ಕ್ವಾಲಿಟಿ ಕೊಡಬೇಕು ಅಂತಿದ್ವಿ, ಅದು ಆವತ್ತಿನ ದಿನದಲ್ಲಿ ತುಂಬ ಕಮ್ಮಿ ಇತ್ತು. ಇವತ್ತಿಲ್ಲಿ ಕೂತಾಗ ನಾನು ಅದನ್ನು ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಅಯ್ಯೋ ಬಜೆಟ್ ಕಮ್ಮಿ ಇದೆ ಅಂದ್ಬಿಟ್ಟು ನಾನೇನಾದರೂ ಅವತ್ತು ಈ ಸಿನಿಮಾನ ಒಪ್ಕೊಂಡಿರಲಿಲ್ಲ ಅಂದರೆ ಏನಾಗಿರೋದು ಅಂತ. ಏನಾಗಿರ್ತಿತ್ತು ಅಂದರೆ ನಾನು ಫಸ್ಟ್ ಟೈಮ್ ಬೂಡಾಪೆಸ್ಟಲ್ಲಿ ಸ್ಟ್ರಿಂಗ್ಸ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಜಯ್ ಗೋಗ್ವಾಲೆ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಈ ಸಾಂಗ್ಸ್ಗಳನ್ನ UK ಮಾಸ್ಟರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಇಷ್ಟು ಒಳ್ಳೆ ಸಿಂಗರ್ಸ್ಗಳನ್ನ ಮೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವತ್ತು ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ, ಆಮೇಲೆ ಅದಾಗಿದ್ದ ಬಜೆಟೇ ಬೇರೆ. ಆ್ಯಂಡ್ ಒಂದಿನ ಸುಖೇಶ್ ಸರ್ಗೆ ಯಾವಾಗಲೂ ಏನಿತ್ತು ಅಂದರೆ, ಆಡಿಯೋ ಕಂಪನಿಗೆ ನಾವು ನಾರ್ಮಲಿ ಒಂದು ರಫ್ ಟ್ರ್ಯಾಕ್ನ ತೊಗೊಂಡೋಗಿ ಕೇಳಿಸ್ತೀವಿ. ಇಲ್ಲ, ನನಗೆ ಮಾಸ್ಟರ್ಡ್ ಫೈನಲ್ ಟ್ರ್ಯಾಕ್ಸೇ ಬೇಕು ಅಂತ ಆಲ್ 4 ಲ್ಯಾಂಗ್ವೇಜಸ್ ನಾವನ್ನ ಮಾಸ್ಟರ್ ಮಾಡಿಕೊಂಡು ಆ ಕಾನ್ಫಿಡೆನ್ಸಲ್ಲಿ ನಮಗೆ ಒಂದು ಹೆದರಿಕೆ ಇತ್ತು, ಇಷ್ಟು ನಾವು ಖರ್ಚು ಮಾಡಿದ್ದೀವಿ, ಇದನ್ನು ಹೇಗೆ ಮಾರ್ಕೆಟ್ ಮಾಡ್ತೀವಿ ಅಥವಾ ಹೇಗೆ ಇದನ್ನು ಯಾರು ತಗೋತಾರೆ ಅನ್ನೋದು.
ಬಟ್ ಒಂದು ವಾರ 10 ದಿನ ಸುಖೇಶ್ ಸರ್ ಕಾಲೇ ಮಾಡಲಿಲ್ಲ. ಏನಾಯಿತು ಅಂದಾಗ ಒಂದಿನ ಕಾಲ್ ಮಾಡಿ, ಋತ್ವಿಕ್ ಬನ್ನಿ ಚೆನ್ನೈಗೆ ಹೋಗೋಣ, ಥಿಂಕ್ ಮ್ಯೂಸಿಕ್ ಅವರು ಇದನ್ನು ತಗೋತಿದ್ದಾರೆ. ಸರ್ ತಮಾಷೆ ಮಾಡಬೇಡಿ ಸರ್, ಯಾರ ಹಿಂಗೆ ಸಾಧ್ಯ ಸರ್? ಇಲ್ಲ 100% ಬನ್ನಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಆ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡಿದಾಗಲೇ ಓಕೆ ಇಟ್ಸ್ ಹ್ಯಾಪ್ನಿಂಗ್ ಅನ್ನೋದು. ಸೊ ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರಲ್ಲಿ ಒಂದು ಝೀಲ್ ಇದೆ. ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ನಮಗೆ ಗೊತ್ತಾಗಿತ್ತು ಏನು ಅಂದರೆ, ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಬರೀತಾನೆ ಈ ಸಿನಿಮಾ ನಾನು ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ. ಸೊ ವಿ ಆರ್ ಆಲ್ ವರ್ಕಿಂಗ್ ಟುವರ್ಡ್ಸ್ ಹಿಸ್ ವಿಷನ್.